ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕರೆಂಟ್ ಅಫೇರ್ಸ್ ಆಶೀಶ್ ಸರ್ ಅವತ್ತು ಒನ್ ಅವರ್ ವೀಡಿಯೋನ ಕಂಪ್ಲೀಟ್ ಮಾಡಿದೆ, ಹಾಗೆ ನೋಟ್ ಡೌನ್ ಮಾಡಿಕೊಂಡೆ. ಹಾಗೆ ಮೇ 6th ಕರೆಂಟ್ ಅಫೇರ್ಸನ್ನು ಕಂಪ್ಲೀಟಾಗಿ ರಿವೈಸ್ ಮಾಡಿದೆ. ನೆಕ್ಸ್ಟ್ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಬರೆದೆ. 2024 ಒಂದೆರಡು ಮಾರ್ಕ್ ಉಳಿದಿತ್ತು, ಸೊ ಅದನ್ನು ಬರೆದೆ. ಸೊ ಅದರಲ್ಲಿ 49 ಅಟೆಂಪ್ಟ್ ಮಾಡಿದ್ದೆ, 47.75 ಬಂದಿದೆ. ರೀಸನಿಂಗಲ್ಲಿ 35 ಅಟೆಂಪ್ಟ್ ಮಾಡಿದೆ, 35 ಬಂದಿದೆ. ಕ್ವಾಂಟಲ್ಲಿ 14 ಅಟೆಂಪ್ಟ್ ಮಾಡಿದ್ದೆ, 12.75 ಬಂದಿದೆ. ಸೊ ಓವರ್ ಆಲ್ 47.75 ಬಂದಿದೆ. 97.96 ಅಕ್ಯುರೇಸಿ, 37.1% ಪರ್ಸೆಂಟೈಲ್ ಇದೆ. ನೆಕ್ಸ್ಟ್ ನಾನು ಸ್ವಲ್ಪ ಕಂಪ್ಯೂಟರ್ ಅವೇರ್ನೆಸ್ಸನ್ನು ಕವರ್ ಮಾಡಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಏನಿದೆ, ಸೊ ಬೈ ಟೈಪ್, ಬೈ ಸೈಜ್, ಬೈ ಪರ್ಪಸ್ ಏನಿದೆ. ಸೊ ಅದರಲ್ಲಿ ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್, ಮೈಕ್ರೋ, ಮಿನಿ, ಮೈನ್ ಫ್ರೇಮ್, ಸೂಪರ್, ಜನರಲ್ ಪರ್ಪಸ್ ಮತ್ತು ಸ್ಪೆಷಲ್ ಪರ್ಪಸ್. ಸೊ ಇದಿಷ್ಟನ್ನು ನಾನು ಕಂಪ್ಲೀಟ್ ಮಾಡಿದೆ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ. ನೆಕ್ಸ್ಟು ನಾನು ಬ್ಯಾಂಕಿಂಗ್ ಅವೇರ್ನೆಸ್ ಓದಿದೆ ಸ್ವಲ್ಪ, ಪೇಮೆಂಟ್ ಬ್ಯಾಂಕ್ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ಪೇಮೆಂಟ್ ಬ್ಯಾಂಕ್ ಅದರಲ್ಲಿ ಏನೆಲ್ಲ ಇದೆ ಅಂತಂದರೆ, ಪೇಮೆಂಟ್ ಬ್ಯಾಂಕ್ ಕ್ಯಾನ್ ಆಕ್ಸೆಪ್ಟ್ ಡಿಮ್ಯಾಂಡ್ ಡೆಪಾಸಿಟ್, ಅಂದರೆ ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್ ಏನಿದೆ, ಸೊ ಅದ್ರ ಸರ್ವಿಸನ್ನು ಕೊಡುತ್ತೆ. ಬಟ್ ರಿಕರಿಂಗ್ ಅಕೌಂಟ್ ಮತ್ತು ಫಿಕ್ಸ್ಡ್ ಅಕೌಂಟ್ ಸರ್ವಿಸನ್ನು ಕೊಡಲ್ಲ ಪೇಮೆಂಟ್ ಬ್ಯಾಂಕು. ಸೊ ಇದು ನಾವು ಆ ಪೇಮೆಂಟ್ ಬ್ಯಾಂಕಲ್ಲಿ 2 lakh ಅಷ್ಟು ಮ್ಯಾಕ್ಸಿಮಮ್ ಡೆಪಾಸಿಟನ್ನು ಮಾಡ್ಬೋದು. ಮತ್ತು ಪೇಮೆಂಟ್ ಬ್ಯಾಂಕ್ಗಳು ಲೋನ್ಸನ್ನು ಕೊಡಲ್ಲ, ಬರೀ ಡೆಪಾಸಿಟ್ ಮಾಡ್ತಾರೆ. ಅದರಲ್ಲೂ 2 lakh ತನಕ ಅಷ್ಟೇ ಪರ್ ಕಸ್ಟಮರ್ನ ಡೆಪಾಸಿಟ್ ಮಾಡೋದು. ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಡ್ ಟು ಓಪನ್ ದ ಬ್ಯಾಂಕ್ ಎಸ್ ₹100 crores. ಸೊ ಇದು ಎಲ್ಲ ಎಕ್ಸಾಮಲ್ಲಿ ಯೂಶ್ವಲಿ ಕೇಳ್ತಾರೆ. ಸೊ ಪೇಮೆಂಟ್ ಬ್ಯಾಂಕ್ ಓಪನ್ ಮಾಡೋಕ್ಕೆ ಮಿನಿಮಮ್ ಎಷ್ಟು ಅಮೌಂಟ್ ಇರಬೇಕು ಅಂತ, ಅದು 100 crore ಪೇಮೆಂಟ್ ಬ್ಯಾಂಕಲ್ಲಿ. ಮತ್ತು 25% ಆಫ್ ದ ಪೇಮೆಂಟ್ ಬ್ಯಾಂಕ್ಸ್ ಬ್ರಾಂಚಸ್ ಏನಿರುತ್ತೆ, ಸೊ ಅದು ಅನ್ಬ್ಯಾಂಕ್ಡ್ ರೂರಲ್ ಏರಿಯಾಸಲ್ಲಿ ಇರಬೇಕು ಅಂತ ಒಂದು ಕಂಡೀಷನ್ ಇದೆ. ಫಾರಿನ್ ಶೇರ್ ಹೋಲ್ಡಿಂಗ್ಸ್ ಇಸ್ ಪರ್ಮಿಟೆಡ್ ಆಸ್ ಪರ್ ದ ರೂಲ್ ಫಾರ್ FDI ಇನ್ ಪ್ರೈವೇಟ್ ಬ್ಯಾಂಕ್ 74%. ಸೊ ಈ ಪೇಮೆಂಟ್ ಬ್ಯಾಂಕ್ ಎಸ್ಟಾಬ್ಲಿಷ್ಮೆಂಟಿಗೆ ರೆಕಮೆಂಡ್ ಮಾಡಿದ್ದು ಯಾವ ಕಮಿಟಿ ಅಂತಂದರೆ, ನಚಿಕೇತ್ ಕಮಿಟಿಯವರು ರೆಕಮೆಂಡ್ ಮಾಡಿತ್ತು. ಸೊ ಇದು ಪೇಮೆಂಟ್ ಬ್ಯಾಂಕ್ ಬಗ್ಗೆ ಅಟ್ಲೀಸ್ಟ್ ಇಷ್ಟಾದರೂ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅದರಲ್ಲೂ ಇದು ಓಪನ್ ಮಾಡೋಕ್ಕೆ ಎಷ್ಟು ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ ಇರಬೇಕು, ಇದು ತುಂಬ ಇಂಪಾರ್ಟೆಂಟು. ಮತ್ತು ಯಾವುದೆಲ್ಲ ಇಂಟರ್ವ್ಯೂವಲ್ಲಿ ಕೇಳ್ತಾರೆ, ಪೇಮೆಂಟ್ ಬ್ಯಾಂಕ್ ಏನು ಪ್ರೊವೈಡ್ ಮಾಡುತ್ತೆ, ರಿಕರಿಂಗ್ ಅಕೌಂಟ್ ಮತ್ತು ಫಿಕ್ಸ್ಡ್ ಅಕೌಂಟ್ ಕೂಡ ಸರ್ವಿಸನ್ನು ಪ್ರೊವೈಡ್ ಮಾಡುತ್ತಾ ಅಂತ. ಸೊ ಈ ಥರ ಎಲ್ಲ ಕೇಳ್ತಾರೆ. ಸೊ ಈ ಪೇಮೆಂಟ್ ಬ್ಯಾಂಕಲ್ಲಿ ಅಟ್ಲೀಸ್ಟ್ ಇಷ್ಟು ಇನ್ಫಾರ್ಮೇಷನ್ ಆದರೂ ಗೊತ್ತಿರಬೇಕು. ನೆಕ್ಸ್ಟ್ ಬಂದು ಪೇಮೆಂಟ್ ಬ್ಯಾಂಕ್ ಎಷ್ಟಿದೆ ಅಂತ. 6 ಪೇಮೆಂಟ್ ಬ್ಯಾಂಕ್ ಇದೆ. ಅದರಲ್ಲಿ ಫಸ್ಟ್ ಪೇಮೆಂಟ್ ಬ್ಯಾಂಕ್ ಯಾವುದಂತ ಗೊತ್ತಿರಬೇಕು. ಫಸ್ಟ್ ಪೇಮೆಂಟ್ ಬ್ಯಾಂಕ್ ಬಂದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್. ಸೊ 6 ಪೇಮೆಂಟ್ ಬ್ಯಾಂಕ್ ಇದೆ. ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್, ಫಿನೋ ಪೇಮೆಂಟ್ ಬ್ಯಾಂಕ್, ಪೇಟಿಎಮ್ ಪೇಮೆಂಟ್ ಬ್ಯಾಂಕ್, NSDL ಪೇಮೆಂಟ್ ಬ್ಯಾಂಕ್ ಆ್ಯಂಡ್ ಜಿಯೋ ಪೇಮೆಂಟ್ ಬ್ಯಾಂಕ್. ಸೊ ಇದು ಪೇಮೆಂಟ್ ಬ್ಯಾಂಕ್ ಬಗ್ಗೆ. ನೆಕ್ಸ್ಟ್ ಬಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ. ಸೊ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಓಪನ್ ಮಾಡಬೇಕಂತಂದರೆ ಯಾವುದಾದ್ರೂ ಬ್ಯಾಂಕಿನಲ್ಲಿ 10 years ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಫರ್ ಡೆಪಾಸಿಟ್ ಆ್ಯಸ್ ವೆಲ್ ಆಸ್ ಪ್ರೊವೈಡ್ ಲೋನ್. ಸೊ ಪೇಮೆಂಟ್ ಬ್ಯಾಂಕಲ್ಲಿ ಲೋನನ್ನು ಸರ್ವಿಸನ್ನು ಕೊಡಲ್ಲ, ಬಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಲೋನ್ ಸರ್ವಿಸನ್ನು ಕೊಡ್ತಾರೆ ಮತ್ತು ಡೆಪಾಸಿಟು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇದು ಇವೆರಡು ಮಧ್ಯೆ ಇರುವಂತಹ ಒಂದು ಡಿಫ್ರೆನ್ಸು. ಮಿನಿಮಮ್ ಕ್ಯಾಪಿಟಲ್ ಇದರಲ್ಲಿ ಬಂದು 200 crore. ಸೊ ಪೇಮೆಂಟ್ ಬ್ಯಾಂಕಲ್ಲಿ 100 crore. ಸೊ ಇದು ಕನ್ಫ್ಯೂಸ್ ಆಗಿಬಿಡಿ, ಇದು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ಬಿಕಾಸ್ ಇದು ಕೇಳ್ತಾರೆ, ಯಾವ ಎಕ್ಸಾಮಲ್ಲಾದರೂ ಕೇಳ್ತಾರೆ. 2025 ಒಂದು ಎಕ್ಸಾಮಲ್ಲಾದರೂ ಇದ್ದೇ ಇರುತ್ತೆ ಈ ಕ್ವಶನ್ನು. ಸೊ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಮಿನಿಮಮ್ ಕ್ಯಾಪಿಟಲ್ 200 crore ಇರಬೇಕು. ಫಾರಿನ್ ಶೇರ್ ಹೋಲ್ಡಿಂಗ್ಸ್ ಇಸ್ ಪರ್ಮಿಟೆಡ್ ಆಸ್ ಪರ್ ದ ರೂಲ್ ಫಾರ್ ದ FDI ಇನ್ ಪ್ರೈವೇಟ್ ಬ್ಯಾಂಕ್ಸ್. ಸೊ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ರೆಕಮೆಂಡ್ ಮಾಡಿರುವಂಥ ಕಮಿಟಿ ಯಾವುದು ಅಂತಂದರೆ ಉಷಾ ಥರೋಟ್ ಕಮಿಟಿಯವರು. ಮತ್ತು ಸೇಮ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 25% ಆಫ್ ದ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಏನಿದೆ, ಬ್ರಾಂಚಸ್ ಏನಿದೆ, ಅದು ಅನ್ಬ್ಯಾಂಕ್ಡ್ ರೂರಲ್ ಏರಿಯಾದಲ್ಲಿ ಇರಬೇಕು ಅಂತ ಒಂದು ಕಂಡೀಷನ್ ಇದೆ. ಹಾಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹ್ಯಾವ್ ಟು ಲೆಂಡ್ 75% ಆಫ್ ದೇರ್ ಕ್ರೆಡಿಟ್ ಟು ಪ್ರಿಯಾರಿಟಿ ಸೆಕ್ಟರ್, 75% ಆಫ್ ದ ಅಡ್ಜಸ್ಟೆಡ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಅನ್ಸುತ್ತೆ ಐ ಥಿಂಕ್. ಸೊ ಅದನ್ನು 75% ಇರಬೇಕು ಅಂತ ಕಂಡೀಷನ್ ಇದೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೇಳ್ತಾರೆ ಎಷ್ಟು ಪರ್ಸೆಂಟು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗಿಗೆ ಇಡಬೇಕು ಅಂತ. ಸೊ ಈ ಪರ್ಸೆಂಟೇಜ್ ಏನಿದೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಕಮಿಂಗ್ ಟು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಒಟ್ಟು ಈಗ ಎಟ್ ಪ್ರೆಸೆಂಟ್ 11 ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ. ಮೊದಲು 12 ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇತ್ತು.
ಏಪ್ರಿಲ್ 2024ಗೆ ಏಪ್ರಿಲ್ 1 2024ಗೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮತ್ತು ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರು ಮರ್ಜ್ ಆಗಿದ್ದಾರೆ. ಸೊ ಮರ್ಜ್ ಆಗಿ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಈಗ ಸರ್ವಿಸನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಈಗ ಟೋಟಲ್ 11 ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ. ಸೊ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಫಸ್ಟು, ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಈಕ್ವಿಟಾಸ್ ಆ್ಯಂಡ್ ಈಸ್ ಆಫ್ ಸೂರ್ಯೋದಯ. ಸೊ ಇಷ್ಟು ಯೂನಿಟಿ, ಜನ, ಶಿವಾಲಿಕ್, ನಾರ್ತ್ ಈಸ್ಟ್, ಉತ್ಕರ್ಷ್, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇವೆಲ್ಲ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು. ಸೊ ಈ ಎಷ್ಟು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ, ಫಸ್ಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯಾವುದು, ಫಸ್ಟ್ ಪೇಮೆಂಟ್ ಬ್ಯಾಂಕ್ ಯಾವುದು, ಸೊ ಇದರಲ್ಲಿ ಏನೆಲ್ಲ ಕ್ರೈಟೀರಿಯಾ ಹೇಳುತ್ತೆ ಇದಿಷ್ಟು ನೆನ್ಪಿಟ್ಕೊಬೇಕು. ಹಾಗೆ ನಂದು ಇನ್ನೊಂದು ಅಕೌಂಟ್ ಇದೆ, ವಿನುತಾ ಭಟ್ 1219 ಅಂತ. ಸೊ ಇದರಲ್ಲಿ ನಾನು ಕರೆಂಟ್ ಅಫೇರ್ಸ್ ಪ್ಲೇಲಿಸ್ಟನ್ನು ಮಾಡಿದ್ದೀನಿ. ಸೊ ಇದು ನನ್ನ ಕರೆಂಟ್ ಅಫೇರ್ಸ್ ಪ್ಲೇಲಿಸ್ಟ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾವುದೆಲ್ಲ ಇದೆ, ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಿ ಇದರಲ್ಲಿ ಮಾಡಿದ್ದೀನಿ. ಸೊ ಇದು ನಿಮಗಿಷ್ಟ ಆದರೆ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇದರಲ್ಲಿ SBI ಕ್ಲರ್ಕ್ ಮೀನ್ಸಲ್ಲಿ ಐ ಥಿಂಕ್ 3 ಕ್ವಶನ್ಸ್ ಇದರಿಂದ ಬಂದಿತ್ತು. ಸೊ ನಿಮಗಿಷ್ಟ ಆದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.